ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹೆಣ್ಣು ಮಗಳ ಹೆಸರು ಲಾವಣ್ಯ ಅಂತ. ಈ ಒಂದು ಲಾವಣ್ಯ ಒಳಗೆ ಒಬ್ಬ ಹುಡುಗನ ಅವಶ್ಯಕತೆ ಇದೆ ಮದುವೆ ಆಗೋದಕ್ಕೆ. ಸೊ ಇವಳ ಮಾಹಿತಿ ನಾವು ಸಂಪೂರ್ಣವಾಗಿ ನಿಮಗೆ ಫ್ರೀಯಾಗಿ ತಿಳಿಸ್ಕೊಡ್ತೇವೆ ಸ್ನೇಹಿತರೆ, ₹1 ಕೂಡ ತೆಗೆದುಕೊಳ್ಳಲ್ಲ. ಸೊ ಇವರ ಮಾಹಿತಿಗಳೇನೆಂದರೆ, ಮಂಡ್ಯ ಜಿಲ್ಲೆಯಲ್ಲಿ ಕಲ್ಲೂರುಪಾಳೆ ಎಂಬ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂತಹ ತಾಯಿ ಇಲ್ಲದ ತಬ್ಬಲಿಯಾಗಿರ್ತಕ್ಕಂಥ ಹುಡುಗಿಗೆ ಒಬ್ಬ ಹುಡುಗನ ಅವಶ್ಯಕತೆ ಇದೆ. ಸೊ ಒಳ್ಳೆಯ ಕ್ಯಾರೆಕ್ಟರ್, ಒಳ್ಳೆಯ ಸಂಸ್ಕಾರ ಉಳ್ಳಂತಹ ಮನೆತನದಿಂದ ಬಂದಿರತಕ್ಕಂಥ ಲಾವಣ್ಯ ಹುಡುಗಿಗೆ ಪ್ರಸ್ತುತ ಓದಿರುವ ಅಥವಾ ಜಾಬ್ನಲ್ಲಿರ್ತಕ್ಕಂತಹ ಅಥವಾ ರೈತ ಕುಟುಂಬದ 3 ರೀತಿಯಲ್ಲಿರ್ತಕ್ಕಂತಹ ವ್ಯಕ್ತಿತ್ವಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಹುಡುಗ ಬೇಕಾಗಿದ್ದಾರೆ. ಈಕೆ ಎತ್ತರ 5.4 ಅಡಿ ಎತ್ತರ, ಗೋಧಿ ಬಣ್ಣದ ಮೈಕಟ್ಟು, ತುಲಾ ರಾಶಿ, ನಕ್ಷತ್ರ ಸ್ವಾತಿ. ಸದ್ಯಕ್ಕೆ ಉದ್ಯೋಗ ಇಲ್ಲ, ಮನೆಯಲ್ಲಿಯೇ ಕೆಲಸ ಮತ್ತು ಪ್ಲಸ್ ಹಾಲು ವ್ಯವಹಾರ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಒಂದು ಮೃದು ಸ್ವಭಾವ, ಫ್ಯಾಮಿಲಿಯ ಓರಿಯೆಂಟಲ್ಲಿ ಇರ್ತಕ್ಕಂಥ ಹುಡುಗಿ. ಇವರ ತಂದೆಯವರು ಹಾಲು ವ್ಯಾಪಾರ, ತಾಯಿಯವರು ಇಲ್ಲ, ಅಣ್ಣ ಕೃಷಿ. ಸೊ ಸದ್ಯಕ್ಕೆ ಈಕೆಯ ಮದುವೆ ಇವಾಗ ಮನೆಯಲ್ಲಿ ಮಾಡಬೇಕು ಅನ್ನೋದು ಪ್ಲ್ಯಾನಿಂಗ್ನಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಲಾವಣ್ಯ ಒಳಗೆ ಬೇಕಾಗಿರ್ತಕ್ಕಂಥ ಹುಡುಗ ಪಾಯಿಂಟ್ ನಂಬರ್ 1. ಸೊ ಮನೆಯವರ ಅಥವಾ ಇವರ ಒಂದು ರಿಲೇಟಿವ್ ಅವರ ಸಂಬಂಧದಲ್ಲಿ ಯಾವ ಹುಡುಗಿಯರ ಜೊತೆ ಇದುವರೆಗೂ ಸಂಬಂಧನ ಬೆಳೆಸಿ ನಂತರ ನನ್ನ ಹತ್ರ ಬಂದಿರಬಾರ್ದು ಅಂತ ಹೇಳಿದ್ದಾರೆ. 1ನೇ ಪಾಯಿಂಟು. 2ನೇ ಪಾಯಿಂಟು, ನಾನು ವೆಜ್ ಮತ್ತು ನಾನ್ ವೆಜ್ ಎಲ್ಲ ರೀತಿಯಲ್ಲೂ ಕೂಡ ಅಡುಗೆ ಮಾಡ್ತೇನೆ. ನೀವು ನನಗೆ ಕೆಟ್ಟದಾಗಿ ಅಥವಾ ಏನಾದರೂ ಯಾರ ಮುಂದಾದರೂ ಅಡುಗೆ ವಿಚಾರದಲ್ಲಿ ಅವಮಾನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮತ್ತು 3ನೇದಾಗಿ, ನಿಮ್ಮ ಮನೆಯಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ಕಂಪಲ್ಸರಿ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಹೊರಗಡೆ ಹೋಗ್ಬಿಟ್ಟು ರೂಢಿ ಇಲ್ಲ ಇವ್ರಿಗೆ. ಮಾಡ್ರನ್ ಮತ್ತು ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಹುಡುಗ ಆಗಿದ್ದು ಹೆಲ್ತ್ ಕಂಡೀಷನ್ ಚೆನ್ನಾಗಿರಬೇಕು. ಸೊಸೈಟಿನಲ್ಲಿ ಗುಡ್ ಇಮ್ಯಾಜಿನೇಷನ್ ಮೇಂಟೈನ್ ಮಾಡಬೇಕು. ಸೊ ಹ್ಯಾಬಿಟ್ಸ್ ವಿಚಾರಕ್ಕೆ ಬಂದರೆ ಕುಡಿಯೋದು, ಸೇದೋದು ಅದು ಕ್ಲಾರಿಟಿ ಕೊಟ್ಟಿಲ್ಲ ಅವರು. ಸಿಕ್ರೆಟ್ ಒಂದಿದ್ರೆ ಓಕೆ, ಬಟ್ ಕುಡಿತಾ ಲಿಮಿಟಲ್ಲಿರಬೇಕು. ಬಿಯರ್ ಕುಡಿದ್ರೆ ಓಕೆ ಅಂತ ಹೇಳಿದ್ದಾರೆ. ರಿಲೇಷನ್ಶಿಪ್ಪಲ್ಲಿ ಒಂದು ಟ್ರಸ್ಟ್ ಅಂದರೆ ನಂಬಿಕೆಗಳು ಜಾಸ್ತಿ ಇರಬೇಕು, ಲವ್ಗಳು ಜಾಸ್ತಿ ಇರಬೇಕು ಮತ್ತು ಒಳ್ಳೆಯ ಒಂದು ಬ್ಯಾಲೆನ್ಸನ್ನು ಮಾಡ್ಕೊಂಡು ಹೋಗುವ ಕೆಪಾಸಿಟಿ ಇರಬೇಕು. ಸೊ ಸ್ನೇಹಿತರೆ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು, ನಿಮಗೆ ತಂದೆ ತಾಯಿ ಯಾರಾದರೂ ಇದ್ದರೆ ಅವರನ್ನು ಯಾವ ರೀತಿಯಲ್ಲೂ ಕೂಡ ನಾವು ಬೇರೆ ಮಾಡಬಾರ್ದು. ನೀವು ಮಾಡ್ತಕ್ಕಂಥ ಕೆಲಸ ಬೇರೆ ಒಂದು ಊರಿನಲ್ಲಿ ಇದ್ದರೆ ನಾನು ಖಂಡಿತ ನಿಮ್ಮ ಜೊತೆಯಲ್ಲೇ ಬರ್ತೇನೆ ಅಂತ ಹೇಳಿದ್ದಾರೆ. ಇವರ ತಂದೆ ಮತ್ತು ಅಣ್ಣನವರು ಏನಿದ್ದಾರೆ, ಅವರ ಕಡೆಯಿಂದ ನಿಮಗೆ ವರದಕ್ಷಿಣೆ ಅಂತ ಒಂದು ಕಾರನ್ನು ಗಿಫ್ಟ್ ಕೊಡಿಸ್ತೇನೆ ಮತ್ತು ನನ್ನ ಕಡೆಯಿಂದ 2 ಲಕ್ಷ ದುಡ್ಡು ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಆಸ್ತಿ ಮತ್ತು ದುಡ್ಡಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಏನೂ ಕೂಡ ಕಡಿಮೆ ಇಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಕಡಿಮೆ ಏನಿದೆ ಅಂತಂದರೆ, ಒಂದು ಒಳ್ಳೆಯ ಹುಡುಗನ ಹುಡುಕಾಟ ಮಾಡುವಲ್ಲಿ ಕಡಿಮೆ ಇದ್ದಾರೆ. ಜೊತೆಗೆ ಜಗಳ ಮತ್ತು ಏನಾದರೂ ಮನೆ ಬಿಟ್ಟು ಹೋಗೋದು ಈ ವಿಚಾರದಲ್ಲಿ ಸ್ವಲ್ಪ ಭಯಭೀತರಾಗಿದೆ. ಅಂದರೆ ಗರೀಬ್ ಮಂದಿ ಅಂತ ಕರಿತೀವಲ್ರಿ, ತುಂಬ ಸಂಬೈತ ಮಂದಿ ಮತ್ತು ಅದೇನೋ ಅಂತಾರಲ್ಲ ಆ ರೀತಿ ಮಂದಿ, ಹಿಂಗೆ ಯಾವ್ಯಾವ ರೀತಿಯಲ್ಲಿ ಇರ್ತಾರಪ್ಪ, ಹಂಗಂಗೆ ಮಾಡ್ಕೋತ ಹೋಗೋದು. ಇನ್ನೇನು ಮಾಡೋಕ್ಕಾಗತ್ತಾ, ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡ್ತಾರಲ್ವ ಆ ರೀತಿ. ಸೊ ಒಳ್ಳೆಯ ಒಂದು ಸಂಸ್ಕಾರವುಳ್ಳಂತಹ ಒಬ್ಬ ಹುಡುಗ ಜೊತೆಗೆ ಒಂದು ಹುಡುಗಿನ ಅದೇ ರೀತಿಯಲ್ಲಿ ಸಂಸ್ಕಾರವುಳ್ಳಂಥ ರೀತಿಯಲ್ಲಿ ಒಂದು ಸಂಸಾರದ ಜೀವನದಲ್ಲಿ ಸಿಹಿ ಕಹಿ ಏನೇ ಬರಲಿ ಅದನ್ನು ಹೊಂದಾಣಿಕೆಯಿಂದ ನಡೆದುಕೊಂಡು ಹೋಗಬೇಕು ಅಂತ ಇವರ ತಂದೆಯವರು ಹೇಳಿದ್ದಾರೆ. ಅಣ್ಣನವರು ಹೇಳಿರೋದೇನೆಂದರೆ, ಏನಿಲ್ಲ ಸರ್, ಒಂದು ಸಲ ಕೈ ಹಿಡಿದ್ರೆ ಅದನ್ನು ಕಡೆ ತನಕ ಬಿಡೋಕ್ಕೆ ಹೋಗಬಾರ್ದು. ಮಧ್ಯದಲ್ಲಿ ಅವರು ಇವರು ಅಂತ ಆಗದೆ ಬರೋರು ಜನ ಇರ್ತಾರೆ, ಅವರು ಅದು ಇದು ಅಂತ ಹಚ್ಚಿಡ್ತಾರೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ. ಸೊ ಅವರ ತಂದೆ ಮತ್ತು ಅಣ್ಣನವರ ಕಡೆಯಿಂದ ಇದೊಂದು ಗಾಡಿ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ವರದಕ್ಷಿಣೆಯಲ್ಲಿ, ಮತ್ತು ಆಕೆ ಕಡೆಯಿಂದ 2 ಲಕ್ಷ ರೂಪಾಯಿ ದುಡ್ಡು. ಈ ಒಂದು ಗಾಡಿ ಒಂದು TVS ಒಂದು ಅಪಾಚಿ ಮಾಡೆಲ್ ಗಾಡಿ ಆಗಿರುತ್ತೆ. ಶಾರ್ಪ್ ಡಿಸೈನ್ ಮತ್ತು ಸ್ಮೂತ್ ಆಗಿರ್ತಕ್ಕಂತಹ ಇಂಜಿನಲ್ಲಿ ಇರ್ತಕ್ಕಂತಹ ಗಾಡಿ ಇದು ಸ್ನೇಹಿತರೆ. 1152 ಇಂಜಿನ್ ಜೊತೆಗೆ 120 ಕಿಲೋಮೀಟರ್ ಮೈಲೇಜಿಂಗ್ ಕೊಡ್ತಕ್ಕಂತಹ ಗಾಡಿ ಇರೋದು ನೋಡ್ತಾ ಇದ್ರೆ ಬ್ಲೂ ಕಲರಲ್ಲಿದೆ. ನೋಡೋದಕ್ಕೆ ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಸೊ ನಿಮ್ಮ ಕ್ಯಾರೆಕ್ಟರ್, ನೀವು ಇರ್ತಕ್ಕಂಥ ವ್ಯಕ್ತಿತ್ವ ಯಾವ ರೀತಿಯಲ್ಲೂ ಕೂಡ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಒಳ್ಳೆಯ ರೀತಿಯಲ್ಲಿರಿ. ಒಳ್ಳೆಯ ಹುಡುಗಿಯ ಜೊತೆ ಸಂಬಂಧ ಬೆಳೆಸೋದಕ್ಕೆ ಒಂದು ಪ್ರೊಫೈಲ್ ಬಂದಿದೆ, ಬಿಡೋಕ್ಕೆ ಹೋಗಬೇಡಿ.
ಸೊ ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂಥ ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ಜಿಮೇಲ್ ಐ ಡಿಗೆ ಜಸ್ಟ್ ಮೇಲ್ ಮಾಡಬೇಕು. ಜಸ್ಟ್ ಮೇಲ್ ಅಂದರೆ ಸರ್ ಕ್ಯಾನ್ ಐ ಗೆಟ್ ಮೋರ್ ಇನ್ಫಾರ್ಮೇಷನ್ ಫಾರ್ ದಿಸ್ ಗರ್ಲ್ ಅಂತ ಹೆಸರನ್ನು ಮೆನ್ಷನ್ ಮಾಡಿ. ಆವಾಗ ನಮಗೆ ಈ ಒಂದು ಪ್ರೊಫೈಲ್ ಕಳಿಸಿರ್ತಕ್ಕಂಥ ಬ್ರೋಕರ್ ಅವರು ಇವರ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಂದರೆ ಈಕೆ ನಂಬರು, ವಿಳಾಸ, ಇವರ ತಂದೆ ತಾಯಿಯವರ ಫೋಟೋ, ಓದಿರೋದೇನು, ಮಾಡ್ತಾ ಇರೋದೇನು, ಇವಾಗ ಸದ್ಯಕ್ಕೆ ಎಲ್ಲಿದ್ದಾರೆ, ವಿಡಿಯೋ ಕಾಲ್ ಮಾಡಬೇಕಾ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ತಾರೆ. ಅದರ ಪ್ರೊಸೆಸಿಂಗ್ನ ಪ್ರಕಾರ ನೀವು ಹೋಗಿ ಅಂತ ಹೇಳ್ತಾ, ಸ್ನೇಹಿತರೆ ಗಾಡಿಗೆ ಸಂಬಂಧಿಸಿದಂತೆ ಸೊ ಸೀಟ್ ಈ ರೀತಿ ಕಾಣಿಸುತ್ತೆ. ಸ್ಟೇರಿಂಗ್, ಡ್ಯಾಶ್ಬೋರ್ಡ್ ಮತ್ತು ಕಂಫರ್ಟಬಲ್ ಆಗಿರ್ತಕ್ಕಂಥ ಮಾಡೆಲ್ ಮತ್ತು ಕಾಂಪ್ಯಾಕ್ಟ್ ಆಗಿರ್ತಕ್ಕಂತಹ ಡಿಸೈನು ಇದೆಲ್ಲನೂ ಕೂಡ ತೋರಿಸ್ತಾ ಇದ್ದೀನಿ. ಇಷ್ಟರಲ್ಲಿ ನಿಮಗೆ ಯಾವುದು ಒಳ್ಳೆಯದಂತ ಅನಿಸುತ್ತೋ ಅದೇ ರೀತಿಯಲ್ಲಿ ನೀವು ಕೂಡ ಮಾಡಿ. ಜೊತೆಗೆ ನಿಮಗೇನಾದರೂ ಸ್ವಲ್ಪ ಡೌಟು ಅಂತ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕ್ಲಾರಿಟಿ ಕೊಡ್ತೇನೆ ಅಂತ ಹೇಳ್ತಾ, ಮತ್ತು ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ನಮಸ್ತೆ, ಟೇಕ್ ಕೇರ್, ಬಾಯ್.